ಬಯಲು ಸೀಮೆಯ ಹುಡುಗನಿಂದ ತಮಗೆಲ್ಲರಿಗೂ ಸ್ವಾಗತ. ಬೇರೆಯವರ ಥರ ಬೇಗ ಶ್ರೀಮಂತನಾಗಬೇಕಾದರೆ ಈ ತಪ್ಪುಗಳನ್ನು ಎಂದೂ ಮಾಡಬೇಡಿ. ಎಲ್ಲರಲ್ಲೂ ನಾನು ಬೇರೆಯವರ ಥರ ಶ್ರೀಮಂತನಾಗಬೇಕೆಂಬ ಆಸೆ ಇದ್ದೇ ಇರುತ್ತದೆ. ಆದರೆ ಒಬ್ಬ ವ್ಯಕ್ತಿ ರಾತ್ರಿ ಮಲಗುವಾಗ ನಾನು ಈ ತರಹ ಮಾಡಿದರೆ ಬೇಗ ಶ್ರೀಮಂತನಾಗುತ್ತಾನೆ ಎಂದು ಎಲ್ಲ ತರಹದ ಪ್ಲ್ಯಾನ್ ಮಾಡಿ ಮಲಗಿರುತ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಅದನ್ನು ಮರೆತು ತನ್ನ ಕೆಲಸದ ಕಡೆ ಗಮನ ಕೊಡುತ್ತಾನೆ. ಈ ವಿಷಯವನ್ನು ಅಲ್ಲಿಗೆ ಬಿಡುತ್ತಾನೆ. ಹೀಗೆ ಆದರೆ ನೀವು ಎಂದೂ ಶ್ರೀಮಂತನಾಗುವುದಿಲ್ಲ. ಶ್ರೀಮಂತನಾಗಲು ಆ ವ್ಯಕ್ತಿ ಪಟ್ಟ ಕಷ್ಟಗಳು ಯಾರಿಗೂ ಕಾಣಿಸುವುದಿಲ್ಲ. ಅವನ ಶ್ರೀಮಂತಿಕೆ ಮಾತ್ರ ಕಾಣಿಸುತ್ತದೆ. ಈ ವ್ಯಕ್ತಿ ಶ್ರೀಮಂತನಾಗಲು ಎಷ್ಟೋ ಅವಮಾನಗಳು, ನಾಚಿಕೆ, ಅಸೂಹೆ, ನನ್ನ ಬಗ್ಗೆ ಕೆಟ್ಟದಾಗಿ ಅಂದುಕೊಳ್ಳುತ್ತಾರೆ ಅನ್ನೋ ಭಾವನೆ ಬಿಟ್ಟು ತನ್ನ ಕೆಲಸದ ಮೇಲೆ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಕೆಲಸ ಮಾಡುತ್ತಾನೆ. ಮತ್ತು ಕೆಲಸ ಮಾಡುವಾಗ ದುಡ್ಡು ಇಷ್ಟೇ ಬರುತ್ತೆ ಅಂತ ಅವನು ಯಾವತ್ತೂ ಕೆಲಸ ಮಾಡುವುದಿಲ್ಲ ಮತ್ತು ಸಮಯ ನೋಡಿ ಕೆಲಸ ಮಾಡುವುದಿಲ್ಲ. ಹೀಗಾಗಿ ಈ ವ್ಯಕ್ತಿ ಶ್ರೀಮಂತನಾಗುತ್ತಾನೆ. ನಾವು ಏಕೆ ಬೇಗ ಶ್ರೀಮಂತನಾಗುವುದಿಲ್ಲ ಎಂಬುದಕ್ಕೆ ಒಂದಿಷ್ಟು ತಪ್ಪುಗಳನ್ನು ಹೇಳುತ್ತೇನೆ, ಕೇಳಿ ವೀಕ್ಷಕರೇ. ನಮ್ಮ ಹತ್ತಿರ ಇರುವ ಮೊದಲನೇ ತಪ್ಪು ನಾಚಿಕೆ. ಏಕೆ ನಾಚಿಕೆ ಎಂದು ಹೇಳಿದ್ದೀನಿ ಎಂದರೆ, ನಾವು ಯಾವುದೇ ಕೆಲಸ ಮಾಡಬೇಕಾದರೆ ಮಾಡುವ ಕೆಲಸವನ್ನು ನೋಡಿ ಬೇರೆಯವರು ಏನಾದರೂ ಅಂದುಕೊಳ್ಳುತ್ತಾರೆ ಎಂದು ನಾಚಿಕೆ ಪಟ್ಟು ಆ ಕೆಲಸ ಅಲ್ಲಿಗೆ ನಿಲ್ಲಿಸುತ್ತೇವೆ. ಎರಡನೆಯದು ಸೋಮಾರಿತನ. ಸೋಮಾರಿತನ ಹೇಗೆ ಇರುತ್ತದೆ ಎಂದರೆ, ರಾತ್ರಿ ಮಲಗುವಾಗ ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಎಂದು ಮಲಗಿರುತ್ತೇವೆ. ಬೆಳಗ್ಗೆ ಎದ್ದರೆ ಎಲ್ಲವನ್ನು ಮರೆತಿರುತ್ತೇವೆ. ಮೂರನೆಯದು ಸಮಯ. ಸಮಯ ಅನ್ನುವುದು ಜೀವನದಲ್ಲಿ ತುಂಬ ಅಮೂಲ್ಯವಾದದ್ದು. ನಾವು ಯಾವುದೇ ಕೆಲಸ ಮಾಡಬೇಕಾದರೆ ಸಮಯ ನೋಡಿ ಕೆಲಸ ಮಾಡುತ್ತೇವೆ. ನಾಲ್ಕನೆಯದು ಜವಾಬ್ದಾರಿ. ಇದು ಕೂಡ ಮುಖ್ಯ ಕಾರಣವಾಗುತ್ತದೆ. ನಾವು ದುಡಿದ ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡಬಾರದು. ಜವಾಬ್ದಾರಿಯಿಂದ ಖರ್ಚು ನಿಭಾಯಿಸಬೇಕು. ಐದನೆಯದು ಆಸೆ. ನಾನು ಒಂದೇ ದಿನದಲ್ಲಿ ಅಷ್ಟು ಗಳಿಸಬೇಕು, ಇಷ್ಟು ಗಳಿಸಬೇಕು ಎಂಬ ಆಸೆ ಇರಬಾರದು. ಆರನೆಯದು ತಾಳ್ಮೆ. ಒಬ್ಬ ವ್ಯಕ್ತಿ ಇವುಗಳನ್ನೆಲ್ಲ ಸಹನೆಯಿಂದ ಸ್ವೀಕರಿಸುತ್ತಾನೋ ಅವನು ಜೀವನದಲ್ಲಿ ತಾಳ್ಮೆ ಯಾವತ್ತೂ ಕಳೆದುಕೊಳ್ಳಬಾರದು. ವೀಕ್ಷಕರೇ, ಈ ತಪ್ಪುಗಳನ್ನೆಲ್ಲ ಮಾಡದೇ ಇರುವವನು ಜೀವನದಲ್ಲಿ ಬೇಗ ಶ್ರೀಮಂತನಾಗುತ್ತಾನೆ. ಮತ್ತು ಕೊನೆಯದಾಗಿ ಒಂದು ಮಾತು, ಈ ಮೇಲಿನ ತಪ್ಪುಗಳನ್ನು ಯಾರು ಮಾಡುವುದಿಲ್ಲವೋ ಆ ವ್ಯಕ್ತಿ ಬೇಗ ಶ್ರೀಮಂತನಾಗುತ್ತಾನೆ. ಏಕೆಂದರೆ ಅವನು ಸಮಯ, ತಾಳ್ಮೆ, ಆಸೆ, ಆಮೇಲೆ ಅಸೂಹೆ, ಅವಮಾನ ಇವುಗಳನ್ನೆಲ್ಲನೂ ಮರೆತಿರುತ್ತಾನೆ. ಏಕೆಂದರೆ ಇವುಗಳನ್ನೇ ರೂಢಿ ಮಾಡಿಕೊಂಡರೆ ಮುಂದೆ ಜೀವನ ಸಾಗಿಸುವುದು ತುಂಬ ಕಷ್ಟವಾಗುತ್ತದೆ ಎಂಬುದು ಅವನಿಗೆ ತಿಳಿದಿರುತ್ತದೆ. ಹೀಗಾಗಿ ಆ ವ್ಯಕ್ತಿ ಇವುಗಳನ್ನೆಲ್ಲನೂ ಮರೆತು ಕೆಲಸದ ಕಡೆ ಗಮನ ಕೊಡುತ್ತಾನೆ. ಹೀಗಾಗಿ ಅವನು ಬೇಗ ಶ್ರೀಮಂತನಾಗುತ್ತಾನೆ. ನೀವು ದಿನಕ್ಕೆ ಎಷ್ಟೇ ಕೆಲಸ ಮಾಡಿದರೂ ಕಡಿಮೆ ದುಡ್ಡು ಬರುತ್ತಿದ್ದರೆ ಅದನ್ನೇ ಡಬಲ್ ಮಾಡಿಕೊಳ್ಳಬೇಕು. ಹೇಗೆ ಎಂದರೆ, ಉದಾಹರಣೆಗೆ ನೀವು ದಿನಕ್ಕೆ 8 ತಾಸು ಕೆಲಸ ಮಾಡುತ್ತಿದ್ದರೆ ಇನ್ನೂ 4 ತಾಸು ಹೆಚ್ಚಿಗೆ ಮಾಡಬೇಕು. ಈಗ ನೀವು ನಿದ್ದೆಗಟ್ಟು ಕೆಲಸ ಮಾಡಿದರೆ ಮುಂದೆ ನಿಶ್ಚಿಂತೆಯಿಂದ ನಿದ್ದೆ ಮಾಡಬಹುದು. ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಶೇರ್ ಮಾಡೋದನ್ನು ಮರೆಯಬೇಡಿ. ಶುಭ ದಿನ.